ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ 6 ರೆಕ್ಟಾಂಗ್ಯುಲರ್ ಫೇಸಸ್ಗಳ ಏರಿಯಾನ ನಾವು ಬರಿತಾ ಹೋಗ್ತೀವಿ. ನೋಡಿ, ಸ್ಪಿಯರ್ ಒಳಗೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಹಾಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಇರಲ್ಲ. ಸೊ ಕಂಪ್ಲೀಟ್ ಆಗಿ ಒಂದು ಸರ್ಫೇಸ್ ಏರಿಯಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 5 ಫೇಸ್ಗಳಿಗೆ ಪೇಂಟ್ ಮಾಡೋದಕ್ಕೆ, ವೈಟ್ ವಾಶ್ ಮಾಡೋದಕ್ಕೆ ಹೌ ಮಚ್ ಕಾಸ್ಟ್ ಆಯ್ತು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಿಮ್ಮ ಎಕ್ಸಾಮ್ ಕೂಡ ತುಂಬಾ ಹತ್ರ ಬರ್ತಾ ಇದೆ. ಸೊ ಎಲ್ಲ ಚೆನ್ನಾಗಿ ಪ್ರಿಪರೇಷನ್ ನಡೆಸ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಓಕೆ. ಸೊ ಹಾಗಿದ್ರೆ ನಿಮ್ಮ ಪ್ರಿಪರೇಷನ್ ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಈ ಒಂದು ಮೈಂಡ್ ಮ್ಯಾಪ್ ಸೀರೀಸ್, ಹೌದಾ, ಕ್ವಿಕ್ ರಿವಿಷನ್ ಮಾಡೋದಕ್ಕೆ ಈ ಒಂದು ಮೈಂಡ್ ಮ್ಯಾಪ್ ಸೀರೀಸ್ ಬಂದಿರೋದು ನಿಮಗೆ ಗೊತ್ತಿದೆ. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಇವತ್ತಿನ ನಮ್ಮ ಸೆಷನ್ ಅಲ್ಲಿ ಯಾವ ಒಂದು ಚಾಪ್ಟರ್ ಅನ್ನ ಕಂಪ್ಲೀಟ್ ಆಗಿ ಸಮ್ಮರೈಸ್ ಮಾಡೋದಕ್ಕೆ ಹೊರಟಿದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವತ್ತು ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಬಗ್ಗೆ ಮಾತಾಡ್ತೀವಿ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸರಿ. ಸೊ ಮಕ್ಕಳೇ, ಈ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್, ತುಂಬಾ ಒಳ್ಳೆ ಚಾಪ್ಟರ್, ಕಲಿಯುವಂತಹದ್ದು ಸಾಕಷ್ಟಿದೆ. ಇದನ್ನ ನಾವು ಇನ್ ಡೀಟೇಲ್ ಆಗಿ ಇದರಲ್ಲಿ ಬರುವಂತಹ ಎಲ್ಲ ಫಾರ್ಮುಲಾಸ್ ತುಂಬಾ ಇದೆ ಇದರಲ್ಲಿ, ಹೌದಾ. ಆದ್ರೆ ಹೆಂಗೆ ಡಿರೈವ್ ಆಯ್ತು ಅನ್ನೋದನ್ನ ನಾನು ಲೆಕ್ಚರ್ ವಿಡಿಯೋದಲ್ಲಿ ನಿಮಗೆ ಸುಲಭವಾಗಿ ಹೇಳ್ಕೊಟ್ಟಿದ್ದೆ, ಅರ್ಥ ಆಗೋ ರೀತಿಯಲ್ಲಿ. ಖಂಡಿತ ನೀವು ಅದನ್ನ ನೋಡಿರ್ತೀರಾ ಅನ್ಕೊಂಡಿದೀನಿ. ಈಗ ಆ ಒಂದು ಏನು ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ಸ್ ಆಫ್ ಡಿಫ್ರೆಂಟ್ ಸಾಲಿಡ್ ಶೇಪ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಬಟ್ ಇನ್ ಬ್ರೀಫ್. ಅರ್ಥ ಆಯ್ತಾ? ಓಕೆ, ಸರಿ. ಹಾಗಿದ್ರೆ ಯಾವ ಸಾಲಿಡ್ ಶೇಪ್ಸ್ ಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ ಅಂದ್ರೆ, ಒನ್ ಈಸ್ ಕ್ಯೂಬಾಯ್ಡ್. ಫಸ್ಟ್ ಒನ್ ಕ್ಯೂಬಾಯ್ಡ್ ಅಂಡ್ ಕ್ಯೂಬ್, ಹೌದಾ. ಇನ್ನು ಎರಡನೇದು ರೈಟ್ ಸರ್ಕ್ಯುಲಾರ್ ಸಿಲಿಂಡರ್. ಏನು? ರೈಟ್ ಸರ್ಕ್ಯುಲಾರ್ ಸಿಲಿಂಡರ್. ಓಕೆ. ಇನ್ನು ಮೂರನೇದು ರೈಟ್ ಸರ್ಕ್ಯುಲಾರ್ ಕೋನ್. ಏನು? ರೈಟ್ ಸರ್ಕ್ಯುಲಾರ್ ಕೋನ್. ಓಕೆ. ಇನ್ನು ನಾಲ್ಕನೇದೇನು? ನಮ್ಮ ಸ್ಪಿಯರ್ ಹಾಗೆ ಹೆಮಿಸ್ಪಿಯರ್. ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಮೊದಲನೇದಾಗಿ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್ ಅಂಡ್ ಕ್ಯೂಬ್ ಬಗ್ಗೆ ಮಾತಾಡೋಣ. ಸೊ ಮಕ್ಕಳೇ, ನಿಮಗೆ ಗೊತ್ತಿದೆ ಕ್ಯೂಬಾಯ್ಡ್ ಇದು ಹೇಗೆ ಫಾರ್ಮ್ ಆಗಿರುತ್ತೆ? 6 ರೆಕ್ಟಾಂಗ್ಯುಲರ್ ಫೇಸಸ್ ಗಳನ್ನ ಹೊಂದಿರುತ್ತೆ. ಕರೆಕ್ಟ್ ಅಲ್ವಾ? ರೈಟ್, ಎಸ್. ಸೊ ಹಾಗಿದ್ರೆ ಇದರ ಟೋಟಲ್ ಸರ್ಫೇಸ್ ಏರಿಯಾ ಹಾಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾನ ಹೆಂಗೆ ನಾವು ಡಿಫೈನ್ ಮಾಡಬಹುದು? ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ 6 ರೆಕ್ಟಾಂಗ್ಯುಲರ್ ಫೇಸಸ್ ಗಳ ಏರಿಯಾನ ನಾವು ಬರಿತಾ ಹೋಗ್ತೀವಿ, ಹೌದಾ. ಸೊ ಇದು ರೆಕ್ಟಾಂಗ್ಯುಲರ್ ಫೇಸ್ ಹೊಂದಿರೋದ್ರಿಂದ, ಓಕೆ, ವಿ ವಿಲ್ ಗೆಟ್ 2 times ಆಫ್ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಲೆಂತ್ ಇಂಟು ಹೈಟ್. ಹಾಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾದಲ್ಲಿ ಟಾಪ್ ಹಾಗೆ ಬಾಟಮ್ ಗಳ ಏರಿಯಾನ ಬಿಟ್ಬಿಡ್ತೀವಿ. ಯಾವ್ದದು? ಟಾಪ್ ಹಾಗೆ ಬಾಟಮ್ ಅಂದ್ರೆ ಲೆಂತ್ ಮತ್ತೆ ಬ್ರೆಡ್ತ್, ಅಂದ್ರೆ 2 times ಆಫ್ ಲೆಂತ್ ಇಂಟು ಬ್ರೆಡ್ತ್ ಏನಿದೆ ಅಲ್ಲ ಅದನ್ನ ಬಿಟ್ಬಿಡ್ರಿ. ಉಳಿದಿದ್ದೇನು? 2 times ಆಫ್ ಲೆಂತ್ ಇಂಟು ಹೈಟ್ ಅಥವಾ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಲೆಂತ್ ಇಂಟು ಹೈಟ್. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ಯೂಸ್ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್ ಅಲ್ವಾ? ಓಕೆ. ಸೊ ಇದೇ ರೀತಿ ಕ್ಯೂಬ್ ಬಗ್ಗೆನೂ ನಾವು ಮಾತಾಡಬಹುದು. ಕ್ಯೂಬ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ದೇರ್ ವಿಲ್ ಬಿ ಎ ಸ್ಕ್ವಯರ್ ಫೇಸ್, ಹೌದಾ. ಟೋಟಲ್ ಎಷ್ಟು ಸ್ಕ್ವಯರ್ ಫೇಸ್ ಗಳನ್ನ ಈ ಕ್ಯೂಬ್ ಹೊಂದಿದೆ? ಇಟ್ ಈಸ್ ಹ್ಯಾವಿಂಗ್ ಟೋಟಲ್ 6 ಸ್ಕ್ವಯರ್ ಫೇಸಸ್, ಹೌದಾ. ಸೊ ಹಾಗಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ? 6 ಸ್ಕ್ವಯರ್ ಫೇಸಸ್. ಇಫ್ ಒನ್ ಸೈಡ್ ಈಸ್ ಹ್ಯಾವಿಂಗ್ ದ ಲೆಂತ್ ಎ ಅಂತ ಇಟ್ಕೊಳ್ರಿ, ವಾಟ್ ವಿಲ್ ಬಿ ದ ಸ್ಕ್ವಯರ್ ಆಫ್ ದ ಕಂಪ್ಲೀಟ್ ಒನ್ ಸ್ಕ್ವಯರ್ ಫೇಸ್? ಒಂದು ಸ್ಕ್ವಯರ್ ಫೇಸ್ ನ ಏರಿಯಾ ಏನಾಗುತ್ತೆ? ಎ ಸ್ಕ್ವಯರ್ ಆಗುತ್ತೆ. ಯಾವಾಗ? ಇಫ್ ಒನ್ ಸೈಡ್ ಈಸ್ ಈಕ್ವಲ್ ಟು ಎ, ದೆನ್ ಹಾಗಿದ್ರೆ ಕಂಪ್ಲೀಟ್ ಇದೇನಿದೆ ಅಲ್ಲ ಈ ಫೇಸ್ ಎ ಸ್ಕ್ವಯರ್ ಆಗುತ್ತೆ. ವಿ ನೋ ದಟ್, ಯಾಕೆಂದ್ರೆ ದಿಸ್ ಇಸ್ ಸ್ಕ್ವಯರ್ ಫೇಸ್ ಅಲ್ಲಿ ಎಲ್ಲಾ ಸೈಡ್ಸ್ ಗಳು ಈಕ್ವಲ್. ಹಾಗಿದ್ರೆ ಇಂಥ ಸ್ಕ್ವಯರ್ ಫೇಸಸ್ ಎಷ್ಟಿದೆ? 6 ಇದೆ. ಸೊ 6 into a square ಅಲ್ವಾ? ದಟ್ ಈಸ್
6a square. Then what is the lateral surface area? Lateral surface area is nothing but again ಇಲ್ಲಿನೂ ಕೂಡ ಅಷ್ಟೇ ಟಾಪ್ ಹಾಗೆ ಬಾಟಮ್ಗಳ ಸ್ಕ್ವಯರ್ ಫೇಸ್ ಅನ್ನ ಬಿಟ್ಬಿಡೋದು. ಹಾಗಿದ್ರೆ 6 ಅಲ್ಲಿ 2 ಕಳೆದ್ರೆ ಉಳಿಯೋದಿಷ್ಟು 4. ದಟ್ ಈಸ್ 4a square will be the 4a square will be the lateral surface area of a cube. Okay, so this is for cube. This is for cube. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಈಗ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಬಗ್ಗೆ ಮಾತಾಡೋಣ. ದಿಸ್ ಇಸ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಈ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಲ್ಲಿ ವಾಟ್ ವಿಲ್ ಬಿ ದ ಟೋಟಲ್ ಸರ್ಫೇಸ್ ಏರಿಯಾ? ಟೋಟಲ್ ಸರ್ಫೇಸ್ ಏರಿಯಾ ವಿಲ್ ಬಿ ಈಕ್ವಲ್ ಟು 2πr ಇಂಟು r ಪ್ಲಸ್ h. ಹೌದಾ? ಹಾಗಿದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಏನಿರುತ್ತೆ? ದಟ್ ಈಸ್ 2πrh. ಗೆಟಿಂಗ್ ಇಟ್? ಓಕೆ, ಆಲ್ ರೈಟ್. ಸೊ ಇಲ್ಲಿ ನಾವು ಯಾವುದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾದಲ್ಲಿ ನಾವು ತಗೊಳ್ಳುವಂಥದ್ದು ಕಂಪ್ಲೀಟ್ ಈ ಸರ್ಫೇಸ್ ಏನಿದೆಲ್ಲ ಅದನ್ನ 2πr ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ವಿಚ್ ಇಸ್ ಮಲ್ಟಿಪ್ಲೈಡ್ ವಿತ್ ಹೈಟ್ h. ಓಕೆ, ಇದನ್ನ ಇನ್ ಡೀಟೇಲ್ ಆಗಿ ಇದು ಹೇಗೆ ಬರುತ್ತೆ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಲೆಕ್ಚರ್ ವಿಡಿಯೋದಲ್ಲಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಗೋ ಥ್ರೂ ವಿತ್ ದಟ್ ವಿಡಿಯೋಸ್. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಓಕೆ, ಸೊ ಇದು ನಮ್ಮ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ನ ಟೋಟಲ್ ಸರ್ಫೇಸ್ ಏರಿಯಾ ಹಾಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಕಥೆ ಆಯ್ತು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಸಿಲಿಂಡರ್. ಡನ್? ಓಕೆ, ಸೊ ಈಗ ರೈಟ್ ಸರ್ಕ್ಯುಲರ್ ಕೋನ್ ಬಗ್ಗೆ ಮಾತಾಡೋಣ. ಸೊ ರೈಟ್ ಸರ್ಕ್ಯುಲರ್ ಕೋನ್ ಇದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಏನಿರುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಏನಿರುತ್ತೆ? So here we will get the total surface area is pi r into r plus l. Here lateral surface area is pi r l. ಹೌದಾ? So this is nothing but ನಮ್ಮ ಟೋಟಲ್ ಹಾಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾಗಳು ಫಾರ್ ಕೋನ್. ಡನ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ಮುಂದೆ ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್. ಏನು? ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಬಗ್ಗೆ ಮಾತಾಡೋಣ. ಸೊ ಸ್ಪಿಯರ್ ಹೇಗಿರುತ್ತೆ? ಯೂಶಲಿ ಈ ರೀತಿಯಾಗಿ ಹಿಂಗಿರುತ್ತೆ. ಹೌದಾ? ಸೊ ಲೆಟ್ ಮೀ ಟೇಕ್ ದ ಸ್ಪಿಯರ್. ಈ ರೀತಿಯಾಗಿ ಇರುತ್ತೆ. ಕರೆಕ್ಟ್ ಅಲ್ವಾ? ಬಾಲ್ ನೋಡಿರ್ತೀರಿ ನೀವು. ಗ್ಲೋಬ್, ಸ್ಕೂಲಲ್ಲಿ ತೋರಿಸುವಂತಹ ಗ್ಲೋಬ್, ದೇ ಆರ್ ಎಕ್ಸಾಂಪಲ್ ಫಾರ್ ದ ಸ್ಪಿಯರ್. ಸೊ ಈ ಸ್ಪಿಯರ್ ನ ಸರ್ಫೇಸ್ ಏರಿಯಾ ನೋಡಿ, ಸ್ಪಿಯರ್ ಒಳಗೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಹಾಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಇರಲ್ಲ. ಸೊ ಕಂಪ್ಲೀಟ್ ಆಗಿ ಒಂದು ಸರ್ಫೇಸ್ ಏರಿಯಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ 4πr ಸ್ಕ್ವಯರ್. ಓಕೆ, ಗೆಟಿಂಗ್ ಇಟ್? ಸೊ ಈ ಒಂದು ಸ್ಪಿಯರ್ ನ ಇನ್ನೊಂದು ಭಾಗ ಅಂದ್ರೆ ಇದರ ಅರ್ಧ ಭಾಗ ಅದನ್ನ ನಾವು ಹೆಮಿಸ್ಪಿಯರ್ ಅಂತ ಹೇಳಿ ಕರಿತೀವಿ. ಏನು? ಹೆಮಿಸ್ಪಿಯರ್. ಈ ಹೆಮಿಸ್ಪಿಯರ್ ಅಲ್ಲಿ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಹಾಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎರಡೂ ಕೂಡ ಸಿಗುತ್ತೆ. ಏನು? ಟೋಟಲ್ ಹಾಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಗೆಟಿಂಗ್ ಇಟ್? ಓಕೆ, ಸೊ ವಾಟ್ ಈಸ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್? ದಟ್ ಈಸ್ 2πr ಸ್ಕ್ವೇರ್. ಇದರ ಅರ್ಧ ಭಾಗ. ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ? 3πr ಸ್ಕ್ವೇರ್. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಓಕೆ, ಆಲ್ ರೈಟ್. ಇದು ನಮ್ಮ ಸ್ಪಿಯರ್ ಕಥೆ. ಓಕೆ, ಸೊ ದಿಸ್ ಈಸ್ ಫಾರ್ ಹೆಮಿಸ್ಪಿಯರ್. ದಿಸ್ ಇಸ್ ಫಾರ್ ಹೆಮಿಸ್ಪಿಯರ್. ಹಾಗೆ ಇದ್ರ ಮೇಲೆ ಏನಿದೆ ಅಲ್ಲ, ದಿಸ್ ಇಸ್ ಫಾರ್ ಸ್ಪಿಯರ್. ಇದು ನಮ್ಮ ಸ್ಪಿಯರ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸರಿ, ಈಗ ವಾಲ್ಯೂಮ್ಗಳ ಬಗ್ಗೆ ಮಾತಾಡೋಣ. ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ಹಾಗೆ ಕ್ಯೂಬ್ಗಳ ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಹಾಗೆ ವಾಲ್ಯೂಮ್ ಆಫ್ ಕ್ಯೂಬ್. ಓಕೆ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಕ್ಯೂಬ್? ದಟ್ ಈಸ್ ನಥಿಂಗ್ ಬಟ್ ಎ ಕ್ಯೂಬ್. ಹೌದಾ? ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ನಥಿಂಗ್ ಬಟ್ ಎ ಕ್ಯೂಬ್. ಅರ್ಥ ಆಗ್ತಿದಾ? ಓಕೆ, ಆಲ್ ರೈಟ್.
ಈಗ ಮುಂದೆ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್. Okay, so what is the volume of the right circular cylinder? This is nothing but pi r square h. ಏನು? pi r square h. ಅರ್ಥ ಆಗ್ತಿದಾ? Okay, done. So what about volume of a right circular cone? Right circular cone ಬಗ್ಗೆ ಹೇಳೋದಾದ್ರೆ volume of a right circular cone, right, which is equal to, ನೋಡಿ ಈ ಒಂದು ಸಿಲಿಂಡರ್ ನ ವಾಲ್ಯೂಮ್ ಏನಿರುತ್ತಲ್ಲ ಇದರ 1/3 ಅಷ್ಟು ಇರುತ್ತೆ. ಯಾವುದು? ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್, ದಟ್ ಈಸ್ 1/3 pi r square h. 1/3 pi r square h. Okay, done. What about volume of a sphere? ಏನು? ವಾಲ್ಯೂಮ್ ಆಫ್ ದ ಸ್ಪಿಯರ್ ಕಡೆಗೆ ಹೋಗೋಣ ಈಗ. ಅಗೇನ್ ದಿಸ್ ಇಸ್ ಸ್ಪಿಯರ್, ದಿಸ್ ಈಸ್ ಸ್ಪಿಯರ್, ಕರೆಕ್ಟ್ ಅಲ್ವಾ? ಓಕೆ, ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್? ವಾಲ್ಯೂಮ್ ಆಫ್ ಸ್ಪಿಯರ್ is equal to 4/3 pi r cube. Okay, then what about volume of hemisphere? Volume of hemisphere. So volume of hemisphere is equal to ಇದರ ಅರ್ಧ ಅಂದ್ರೆ 2/3 pi r cube. 2/3 pi r cube. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಓಕೆ, ಆಲ್ ರೈಟ್. ಸೊ ಅಗೇನ್ ಹೇಳ್ತಿದ್ದೀನಿ, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದೀವಿ. ಈ ಫಾರ್ಮುಲಾಗಳೆಲ್ಲ ಹೇಗೆ ಬಂತು ಅಂತ ಇದರಲ್ಲಿ ಲೆಕ್ಚರ್ ವಿಡಿಯೋಸ್ ಅಲ್ಲಿ. ಸೊ ಖಂಡಿತ ನಿಮಗೆ ಅರ್ಥ ಆಗಿಲ್ಲ ಏನಾದ್ರು ಅಂದ್ರೆ ದಯವಿಟ್ಟು ಇನ್ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ಇಷ್ಟಪಟ್ರೆ ಆ ಒಂದು ವಿಡಿಯೋಸ್ಗಳನ್ನ ನೋಡಿ, ಲೆಕ್ಚರ್ ವಿಡಿಯೋಸ್ಗಳನ್ನ. ಓಕೆ, ಆಲ್ ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಮಕ್ಕಳೇ, ಹೌದಾ? ಸೊ ಈ ಒಂದು 4 ಏನು ಸಾಲಿಡ್ ಶೇಪ್ಸ್ ಗಳಿದಾವಲ್ಲ, ಸ್ಪಿಯರು, ಹೆಮಿಸ್ಪಿಯರು, ಕೋನ್ ಹಾಗೆ ಸಿಲಿಂಡರ್, ಹೌದಾ? ದೆನ್ ಅಟ್ ಲಾಸ್ಟ್ ಅಲ್ಲಿ ಆಕ್ಚುಲಿ ಫಸ್ಟ್ ಬರೋದೇ ಕ್ಯೂಬಾಯ್ಡ್ ಮತ್ತೆ ಕ್ಯೂಬ್, ಹೌದಾ? ಇವಿಷ್ಟು ಸಾಲಿಡ್ ಶೇಪ್ಸ್ ಗಳ ವಾಲ್ಯೂಮ್ ಹಾಗೆ ಸರ್ಫೇಸ್ ಏರಿಯಾಗಳ ಬಗ್ಗೆ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಈಗ ಅಂದ್ರೆ ಸಮ್ಮರೈಸ್ ಮಾಡಿದ್ವಿ. ಈಗ ಕೆಲವು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ ಅದ್ರ ಮೇಲೆ. ಸೊ ನಮಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಆಫ್ ಎ ರೂಮ್ ಆರ್ 5 ಮೀಟರ್, 4 ಮೀಟರ್ ಅಂಡ್ 3 ಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಕಾಸ್ಟ್ ಆಫ್ ವೈಟ್ ವಾಷಿಂಗ್ ದ ವಾಲ್ಸ್ ಆಫ್ ದ ರೂಮ್ ಅಂಡ್ ದ ಸೀಲಿಂಗ್ ಅಟ್ ದ ರೇಟ್ ಆಫ್ rupees 7.50 ಪರ್ ಮೀಟರ್ ಸ್ಕ್ವೇರ್. ಏನ್ ಹೇಳ್ತಿದ್ದಾರೆ, ನಮಗೆ ಒಂದು ರೂಮ್ ಇಂದು ಲೆಂತ್, ಬ್ರೆಡ್ತ್ ಮತ್ತೆ ಹೈಟ್ ಗಳನ್ನ ಕೊಟ್ಟಾರೆ. ಲೆಂತ್ ಎಷ್ಟಿದೆ? 5 ಮೀಟರ್, ಹೌದಾ? ಬ್ರೆಡ್ತ್ 4 ಮೀಟರ್, ಹಾಗೆ ಹೈಟ್ 3 ಮೀಟರ್, ಹೌದಾ? ಓಕೆ, ಸೊ ಈಗ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ಕಾಸ್ಟ್ ನ ಫೈಂಡ್ ಔಟ್ ಮಾಡಬೇಕು. ಎಷ್ಟು, ಯಾವ ಅಂದ್ರೆ ಕಂಪ್ಲೀಟ್ ಆಗಿ ಟೋಟಲ್ ಸರ್ಫೇಸ್ ಏರಿಯಾ ಕನ್ಸಿಡರ್ ಮಾಡಿದಾರೋ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಷ್ಟೇ ಕನ್ಸಿಡರ್ ಮಾಡಿದಾರೋ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಕಾಸ್ಟ್ ಎದಕ್ಕೆ? ವೈಟ್ ವಾಶ್ ಅಂದ್ರೆ ಈಗ ಪೇಂಟ್ ಮಾಡಿಸಿರ್ತಾರಲ್ಲ, ಅಂದ್ರೆ ಸುಣ್ಣ ಬಳಸಿರ್ತಾರೆ ಅಂತ ಇಟ್ಕೊಳ್ರಿ. ಸೊ ಸುಣ್ಣ ಬಳಸಿದಾಗ ಯೂಶಲಿ ನಾವು ನೋಡಿರ್ತೀವಿ, ಹೌದಾ? ಸೊ ಕೆಳಗಡೆ ಬೇಸ್ಮೆಂಟ್ ಅಂತೂ ಯಾರು ಏನು ಪೇಂಟ್ ಮಾಡಲ್ಲ, ಮಾಡ್ತಾರ ಯಾರಾದ್ರು? ಯಾರು ಮಾಡಲ್ಲ. ಹಾಗಿದ್ರೆ ಎಷ್ಟು ಸೈಡ್ಸ್ ಗಳನ್ನ ತಗೋಬೇಕಿಲ್ಲಿ, ಅಂದ್ರೆ ಎಷ್ಟು ಫೇಸಸ್ ಗಳನ್ನ ಕನ್ಸಿಡರ್ ಮಾಡಬೇಕು? ಫ್ರಂಟ್, ಬ್ಯಾಕ್, ಹೌದಾ? 2 ಸೈಡ್ ವೀವ್ಸ್ ಗಳು ಎಷ್ಟಾಯ್ತು? ಅಲ್ಲಿಗೆ 4 ಆಯ್ತು. ಹಾಗೆ ಟಾಪ್, ದಟ್ ಈಸ್ 5. ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಬೇಸ್, ಬಾಟಮ್ ಏನಿರುತ್ತಲ್ಲ ಆ ಒಂದು ಫೇಸ್ ಅನ್ನ ಬಿಟ್ಟು ಉಳಿದಿರೋ 5 ಫೇಸ್ ಗಳಿಗೆ ಪೇಂಟ್ ಮಾಡೋದಕ್ಕೆ, ವೈಟ್ ವಾಶ್ ಮಾಡೋದಕ್ಕೆ ಹೌ ಮಚ್ ಕಾಸ್ಟ್ ಆಯ್ತು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಗೆಟಿಂಗ್ ಇಟ್? ಆದ್ರೆ ಹೆಂಗೆ ಫೈಂಡ್ ಔಟ್ ಮಾಡೋದು? ಫಸ್ಟು ಸರ್ಫೇಸ್ ಏರಿಯಾ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಬೇಸಿಕಲಿ ನಾವು ಇದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಕೊಟ್ಟಿರೋದ್ರಿಂದ ಆ ಒಂದು ಮನೆ ಅಥವಾ ರೂಮ್ ಏನಿದೆ ಅಲ್ಲ ಅದು ರೆಕ್ಟಾಂಗ್ಯುಲರ್ ಫೇಸ್ ಅಂದ್ರೆ ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬಹುದು.
ಕೇವಲ ಒಂದೇ ಒಂದು ಸೈಡ್ ಕೊಟ್ಟಿದ್ರು ಅಂದ್ರೆ ಅರ್ಥ ಮಾಡ್ಕೋಬಹುದು ಇಟ್ ಈಸ್ ಅ ಸ್ಕ್ವೇರ್ ಶೇಪ್ ಅಂತ. ಹೌದಾ? ನಮಗೆ ಕೊಟ್ಟಿರೋದು ಲೆಂತ್, ಬ್ರೆಡ್ತ್ ಮತ್ತೆ ಹೈಟ್ ಅನ್ನ. ಹಾಗಿದ್ರೆ ಆ ಒಂದು ಮನೆ ನಮಗೆ ಅಂದ್ರೆ ರೂಮ್ ಏನು ವೈಟ್ ವಾಶ್ ಮಾಡ್ತಿದಾರಲ್ಲ, ದಟ್ ಈಸ್ ಇನ್ ಎ ರೆಕ್ಟ್ಯಾಂಗ್ಯುಲರ್ ಫೇಸ್. ಇಟ್ ಈಸ್ ಇನ್ ಎ ಬೇಸಿಕಲಿ ಕ್ಯೂಬಾಯ್ಡಲ್ ಶೇಪ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿದೆ. ಡನ್. ಈಗ ನಾನು ಹೇಳ್ದೆ ಇದರ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಆದ್ರೆ ಲಿವಿಂಗ್ ದಿಸ್ ಪಾರ್ಟ್, ಯಾವುದು? ಬೇಸ್ ಪಾರ್ಟ್. ಯಾಕೆಂದ್ರೆ ಅಲ್ಲಿ ವೈಟ್ ವಾಶ್ ಮಾಡಲ್ಲ, ಹಾಗಾಗಿ. ಡನ್. ಸೊ ಹಾಗಿದ್ರೆ ಏನೇನ್ ಬರುತ್ತೆ? ಲೆಂತ್ ಇಂಟು ಬ್ರೆಡ್ತ್, ಒಂದೇ ಸಲ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ 2 ಟೈಮ್ಸ್ ಆಫ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ 2 ಟೈಮ್ಸ್ ಆಫ್ ಲೆಂತ್ ಇಂಟು ಹೈಟ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಎಸ್. ಸೊ ನೋಡಿ, ಮೇಲೆ ಹಾಗೆ ಕೆಳಗಡೆಗೆ ಲೆಂತ್ ಇಂಟು ಬ್ರೆಡ್ತ್ ಬರುತ್ತೆ. ಮೇಲೆ ಅಂದ್ರೆ ಟಾಪ್ ರೆಕ್ಟ್ಯಾಂಗ್ಯುಲರ್ ಫೇಸ್ ಲೆಂತ್ ಇಂಟು ಬ್ರೆಡ್ತ್, ಬಾಟಮ್ ರೆಕ್ಟ್ಯಾಂಗ್ಯುಲರ್ ಫೇಸ್ ಲೆಂತ್ ಇಂಟು ಬ್ರೆಡ್ತ್ ಅನ್ನ ಹೊಂದಿರುತ್ತೆ. ಅದರಲ್ಲಿ ಬಾಟಮ್ ಬೇಸ್ ಅನ್ನ ಬಿಟ್ಟಿರೋದ್ರಿಂದ ಕೇವಲ ಒಂದೇ ಲೆಂತ್ ಇಂಟು ಬ್ರೆಡ್ತ್, ಒಂದೇ ಏರಿಯಾನ ನಾವು ಕನ್ಸಿಡರ್ ಮಾಡ್ತಿದೀವಿ. ಅರ್ಥ ಆಯ್ತಾ? ಸೊ ವಾಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್? ದಟ್ ಈಸ್ 5 into 4 plus 2 times of what is breadth into height? 4 into 3 plus 2 times of length ಎಷ್ಟಿದೆ? 5 into height ಎಷ್ಟಿದೆ? 3. Done. Okay. So 5 4s are 20 plus 4 2s are 8, 8 3s are 24 plus 2 5s are 10, 10 3s are 30. Correct ಅಲ್ಲ? Yes. So ಹಾಗಿದ್ರೆ 20 plus 30 is 50, 50 plus 24 is 74 ಸೆಂಟಿಮೀಟರ ಮೀಟರ? ಎಸ್, ಮೀಟರ್ ಸ್ಕ್ವಯರ್. ಏನಿದು? ಟೋಟಲ್ ಸರ್ಫೇಸ್ ಏರಿಯಾ. ಅರ್ಥ ಆಯ್ತಾ? ಅಲ್ಲಿಗೆ ಟೋಟಲ್ ಸರ್ಫೇಸ್ ಏರಿಯಾ ಏನ್ ಬಂತು ನಮಗೆ? 74 ಮೀಟರ್ ಸ್ಕ್ವೇರ್ ಎಕ್ಸೆಪ್ಟ್ ಯಾವುದು? ಬಾಟಮ್. ನೆನಪಿರ್ಲಿ. ಓಕೆ. ಸೊ ಮತ್ತೆ ನಾವು 2 ಟೈಮ್ಸ್ ಆಫ್ ಲೆಂತ್ ಇಂಟು ಬ್ರೆಡ್ ತಗೊಂಡಿಲ್ಲ. ಗೆಟಿಂಗ್ ಇಟ್? ಓಕೆ. ಈಗ ವಾಟ್ ವಿಲ್ ಬಿ ದ ಕಾಸ್ಟ್? ನೋಡಿ, ನಮಗೆ ಹೇಳ್ತಿದ್ದಾರೆ 1 ಮೀಟರ್ ಸ್ಕ್ವೇರಿಗೆ 7 ರೂಪಾಯಿ 50 ಪೈಸೆ ಅಂತೆ. ಓಕೆ. ಗಿವೆನ್ ಫಾರ್ 1 ಮೀಟರ್ ಸ್ಕ್ವೇರ್ ಇಟ್ ಈಸ್ 7.50 rupees. ಹೌದಾ? ಕರೆಕ್ಟ್ ಅಲ್ವಾ? ಓಕೆ. ದೆನ್ ಫಾರ್ 74 ಮೀಟರ್ ಸ್ಕ್ವೇರ್ ಎಷ್ಟಾಗುತ್ತೆ? ದೆನ್ ಇಲ್ಲಿ ಬರೀತೀನಿ. ದೆನ್ for 74 meter square it will be equal to 7.5 into 74. Correct? That is 75 into 74 anta baritini. 4 5s are 20, 4 7s are 28, 30 plus 7 5s are 35, 7 7s are 49. This is 51. Okay. 0 5 4 5 ಅಂದ್ರೆ ನಮಗೆ ಏನ್ ಬರುತ್ತೆ ಇಲ್ಲಿ ಉತ್ತರ? ಹೌ ಮಚ್ ವಿ ವಿಲ್ ಗೆಟ್? ನೋಡಿ, 5450. ಕರೆಕ್ಟ್ ಅಲ್ವಾ? ಏನು? 5450. ಸೊ ಬೇಸಿಕಲಿ ವಿ ಆರ್ ಹ್ಯಾವಿಂಗ್ 1 ಡೆಸಿಮಲ್ ಪಾಯಿಂಟ್. ಕರೆಕ್ಟ್ ಅಲ್ವಾ? ನೋಡಿ, 4 5s are 20, 4 7s are 28, 30. ಓಕೆ. 7 5s are 35, 7 7s are 49. So this is 52 ಅಲ್ಲ? So sorry, this is 52. This is 52. ಕರೆಕ್ಟ್ ಅಲ್ವಾ? ಎಸ್. ಸೊ ಅದಕ್ಕೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಿದ್ದೀನಿ. ನೀವು ಕೂಡ ಅಷ್ಟೇ ಒಮ್ಮೆ ಕ್ರಾಸ್ ಚೆಕ್ ಮಾಡಿ. ಮಲ್ಟಿಪ್ಲಿಕೇಶನ್ ಅಂದ್ರೆ ಒಟ್ಟು ಸಿಂಪ್ಲಿಫಿಕೇಶನ್ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಕ್ರಾಸ್ ಚೆಕ್ ಮಾಡಿ. ಓಕೆ. ಸೊ 7 7s are 49 plus 3 is 52. ಸೊ this is 5, this is 5, this is 5. ಕರೆಕ್ಟ್ ಇದೆ ಅಲ್ವಾ ಈಗ? ಎಸ್. ಸೊ ಈಗ ನೋಡಿ, ನಮಗೆ ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇದೆ. ದಟ್ ಈಸ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದು ನಂಬರ್ ಇದೆ. ಹಾಗಾಗಿ ಒಂದು ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ನ ಇಡ್ರಿ. ಯು ವಿಲ್ ಗೆಟ್ 555 rupees. 555 ರೂಪಾಯಿ ಆಗುತ್ತೆ. 74 ಮೀಟರ್ ಸ್ಕ್ವೇರ್ ಅಷ್ಟು ಏರಿಯಾ ಅಂದ್ರೆ ಒಂದು ಅಷ್ಟು ಗೋಡೆಗಳನ್ನ ನಾವು ಪೇಂಟ್ ಮಾಡಬೇಕು ಅಂದ್ರೆ ಅವರು 555 ರೂಪಾಯಿ ಪೇ ಮಾಡಬೇಕು. ಡನ್. ಓಕೆ. ಆಲ್ ರೈಟ್. ಸೊ ಈಗ ಇನ್ನೊಂದು ಪ್ರಶ್ನೆನ ನೋಡೋಣ. So the next question is, diameter of the base of a cone is 10.5 centimeter and its slant height is 10 centimeter.
ನೋಡಿ ಮಕ್ಕಳೇ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ ನಿಮಗೆ ಫಾರ್ಮುಲಾಸ್ಗಳು ಫಸ್ಟ್ ಪರ್ಫೆಕ್ಟ್ ಆಗ್ರಿ. ಫಾರ್ಮುಲಾಸ್ಗಳನ್ನ ನೀವು ಯಾವಾಗ ಚೆನ್ನಾಗಿ ಕಲ್ತ್ಕೊಳ್ತೀರೋ ಆವಾಗಲೇ ನಿಮಗೆ ಅರ್ಧ ಕೆಲಸ ಆದ ಹಾಗೆ, ನೆನಪಲ್ಲಿಟ್ಕೊಳ್ಳಿ. ಓಕೆ, ಸೊ ಫಾರ್ಮುಲಾಸ್ಗಳನ್ನ ನೆನಪಿಟ್ಕೊಳ್ಳೋ ಒಂದು ಸುಲಭ ವಿಧಾನ ಏನು ಅಂದ್ರೆ, ನಿಮಗೆ ಯಾವ ಯಾವ ಫಾರ್ಮುಲಾಸ್ಗಳು ಇದಾವಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ, ನಿಮ್ಮ ತಲೆಯಲ್ಲಿ ಇರೋದು ಅಥವಾ ನಿಮಗೆ ಪದೇ ಪದೇ ಕನ್ಫ್ಯೂಸ್ ಮಾಡುವಂಥದ್ದು, ಮರ್ತು ಹೋಗುವಂಥದ್ದು ಯಾವ್ದಾದ್ರು ಇರಲಿ, ನೆನಪಿರೋದು ನೆನಪು ಇಲ್ಲದೆ ಇರೋದು, ಯು ಡೂ ಒನ್ ಥಿಂಗ್, ಅದನ್ನ ಒಂದ್ರೊಳಗೆ ಬರ್ಕೊಂಡು, ಅಂದ್ರೆ ಒಂದು ಶೀಟಲ್ಲಿ ಚೆನ್ನಾಗಿ ಬರ್ಕೊಂಡು, ಓಕೆ, 1 2 3 ಶೀಟ್ ಹಿಡಿದ್ರೆ ಹಿಡೀಲಿ. ಓಕೆ, ಸೊ ಬರುವಂತ ಎಲ್ಲ ಫಾರ್ಮುಲಾಸ್ಗಳನ್ನ ಬರೆದು ಅಲ್ಲಲ್ಲಿ ಅಂಟಿಸಿ. ನೀವು ಮನೆಯಲ್ಲಿ ಅಡ್ಡಾಡ್ಬೇಕಾದ್ರೆ ನಿಮ್ ಕಣ್ಣಿಗೆ ಅದು ಬೀಳ್ಬೇಕು. ಫಾರ್ಮುಲಾಸ್ ನೋಡಿ ನೀವು ಕುತ್ಕೊಂಡು ಓದೋ ಅವಶ್ಯಕತೆ ಇಲ್ಲ. ನಿಂತಾಗ ಅಥವಾ ಸುಮ್ಮನೆ ಕೂತಾಗ ಅದನ್ನ ನೋಡ್ತಾ ನೋಡ್ತಾ ಇದ್ರೆ ಆ ವಿಜುವಲೈಸೇಷನ್ಗೆ ಅಷ್ಟೊಂದು ಪವರ್ ಇದೆ. ಏನಾಗುತ್ತೆ, ನೀವು ನೋಡಿದ್ದು ದಿನ ಪ್ರತಿನಿತ್ಯ ಅದನ್ನೇ ನೋಡ್ತಿದ್ರೆ ಅದು ನಿಮ್ಮ ತಲೆಯಲ್ಲಿ ಕೂಡುತ್ತೆ. ಅವೆಲ್ಲವೂ ಹಾಗೆ. ಪ್ರತಿನಿತ್ಯ ಹಾಡು ಕೇಳ್ತೀರಿ, ಯಾವ್ದಾದ್ರು ಒಂದು ಹಾಡನ್ನ ಪ್ರತಿನಿತ್ಯ ಕೇಳಿ, 1 ವಾರ 8 ದಿವಸ 10 ದಿವಸ, ಅದು ನಿಮಗೆ ಬರ್ಲಿಲ್ಲ ಅಂದ್ರೆ ಚಾಲೆಂಜ್. ಖಂಡಿತ ಪ್ರತಿಯೊಂದು ನಿಮಗೆ ಬರುತ್ತೆ, ಹೌದಾ? ಸೊ ಅದೇ ರೀತಿ ನೀವು ಪ್ರತಿನಿತ್ಯ ಓದೋದೇನಿರುತ್ತಲ್ಲ, ಪ್ರತಿಯೊಂದು ಕಾನ್ಸೆಪ್ಟ್ಗಳು, ಅವುಗಳನ್ನ ಅದರಲ್ಲಿ ಬರುವಂತ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನ ನೀವು ಏನ್ ಮಾಡ್ಬೇಕು, ಅಲ್ಲಲ್ಲಿ ಗೋಡೆಗಳಲ್ಲಿ ಫಿಕ್ಸ್ ಮಾಡಿ. ದೆನ್ ವಾಟ್ ಹ್ಯಾಪನ್ಸ್, ಅವಾಗ ಏನಾಗುತ್ತೆ? ಎಸ್, ಸೊ ಡೆಫಿನೆಟ್ಲಿ ನಿಮ್ಮ ತಲೆಯಲ್ಲಿ ಅದು ಫಿಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಹಾಗಿದ್ರೆ ಈ ಒಂದು ಪ್ರಶ್ನೆನ ಇವಾಗ ಸಾಲ್ವ್ ಮಾಡೋಣ. ಡಯಾಮೀಟರ್ ಆಫ್ ದ ಬೇಸ್ ಆಫ್ ಎ ಕೋನ್ is 10.5 centimeter and its slant height is 10 centimeter. Find its curved surface area. ಅಲ್ವಾ? So what they are asking? We need to find the curved surface area. ಯಾವ್ದ್ರದ್ದು? ಕೋನ್. ಹೌದಾ? ಕೋನ್ ಏನಿದೆ ಅಲ್ಲ ಅದರ ಕರ್ವ್ಡ್ ಸರ್ಫೇಸ್ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕು. ಡನ್. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಇಸ್ ಈಕ್ವಲ್ ಟು ಏನಿದೆ? πr(l). ಡನ್. ನಿಮಗೆ ಪೈ ವ್ಯಾಲ್ಯೂ, ಇನ್ ಕೇಸ್ ಇಫ್ ದ ಎಕ್ಸಾಮೈನರ್ ವಾಂಟ್ ಟು ಟೇಕ್ ಪೈ ವ್ಯಾಲ್ಯೂ ಆಸ್ 3.14, ಅವರು ನಿಮಗೆ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿಲ್ಲ, ದೆನ್ ಯು ಕ್ಯಾನ್ ಟೇಕ್ ಈಸಿಲಿ ಪೈ ವ್ಯಾಲ್ಯೂ ಆಸ್ 22/7. ಅರ್ಥ ಆಯ್ತಾ? ಸರಿನಾ? ಓಕೆ, ಸೊ ಈಗ ನಮಗೆ ಏನೇನು ಇಂಪಾರ್ಟೆಂಟ್ ವಿಷಯಗಳನ್ನ ಕೊಟ್ಟರೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಅಂತ ನೋಡೋಣ. ಡಯಾಮೀಟರ್ ಆಫ್ ದ ಬೇಸ್ ಕೊಟ್ಟರೆ, ಡಯಾಮೀಟರ್ ವಿಚ್ ಇಸ್ ಈಕ್ವಲ್ ಟು 10.5 ಸೆಂಟಿಮೀಟರ್. ಸೊ ಹಾಗಿದ್ರೆ ವಾಟ್ ವಿಲ್ ಬಿ ದ ರೇಡಿಯಸ್? ಸೊ ಇದರ ಡಯಾಮೀಟರ್ ಕೊಟ್ಟರೆ ವಿ ವಾಂಟ್ ರೇಡಿಯಸ್. ಕರೆಕ್ಟ್ ಅಲ್ವಾ? ಕರ್ವ್ಡ್ ಸರ್ಫೇಸ್ ಏರಿಯಾಕ್ಕೆ. ಸೊ ದಟ್ ಈಸ್ 10.5 divided by 2 ಸೆಂಟಿಮೀಟರ್. ಡನ್. ಓಕೆ, ಹಾಗೆ ಸ್ಲ್ಯಾಂಟ್ ಹೈಟ್ ಕೊಟ್ಟರೆ ದಟ್ ಈಸ್ L is equal to 10 ಸೆಂಟಿಮೀಟರ್. L is equal to 10 ಸೆಂಟಿಮೀಟರ್. ಓಕೆ, ಸೊ ಹಾಗಿದ್ರೆ ಈಗ ನಾನಿಲ್ಲಿ ಬರಿತೀನಿ, ಕರ್ವ್ಡ್ ಸರ್ಫೇಸ್ ಏರಿಯಾ is equal to πr(l), that is 22/7 into what is the radius here? 10.5/2. correct alva? 10.5/2 into 10 centimeter, that is L. done. ಅರ್ಥ ಆಗ್ತಿದಾ? ಓಕೆ, ಸೊ ವಾಟ್ ದೇ ಹ್ಯಾವ್ ಆಸ್ಕ್ಡ್? ದೇ ಹ್ಯಾವ್ ಆಸ್ಕ್ಡ್ ಫಾರ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್. ನೆನ್ಪಿಟ್ಕೊಳ್ಳಿ. ಆಲ್ ರೈಟ್. ಸೊ ಈಗ 2 1s 2 11s, ಹೌದಾ? ಸೊ ಇನ್ನ ಏನ್ ಬರುತ್ತೆ? 7 ಇಂದ ಕ್ಯಾನ್ಸಲ್ ಆಗುತ್ತಾ? 7 1s 7 1s 7 5s 35. ಹೌದಾ? ಪಾಯಿಂಟ್ ಆಸ್ ಇಟ್ ಈಸ್. 7 5s 3.7 into 0.5 3.5. ಡನ್. ಓಕೆ, ಸೊ 11 into 1.5 into 10 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 15. ಕರೆಕ್ಟ್ ಅಲ್ವಾ? 1.5 into 10 ಮಾಡಿದಾಗ, ಸೊ 11 into 15 ಮಾಡಿದಾಗ ಯು ವಿಲ್ ಗೆಟ್ 165 ಮೀಟರ್ ಸ್ಕ್ವಯರ್, ಸೆಂಟಿಮೀಟರ್ ಸ್ಕ್ವಯರ್. ಹೌದಾ? ದಟ್ ಈಸ್ ನಥಿಂಗ್ ಬಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್. ಏನು? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. Find the total surface area of a cone if it's okay.
if its slant height is 21 meter and diameter of its base is 24 meter. Okay, so ಇವಾಗ ಏನ್ ಕೇಳ್ತಿದ್ದಾರೆ, again we need to find the surface area, ಆದ್ರೆ not a curved surface area, this is the total surface area. ಹೌದಾ? ಸೊ ಹಾಗಿದ್ರೆ what is the total surface area? Total surface area of a cone ಏನ್ ಬರುತ್ತೆ? ಫಾರ್ಮುಲಾ ಏನು? ಪೈ ಆರ್ ಇಂಟು ಆರ್ ಪ್ಲಸ್ ಎನ್. ಹೌದಾ? ಸರಿ, ನಮಗೆ ಏನೇನು ಕೊಟ್ಟರೆ ಇನ್ಫಾರ್ಮೇಶನ್ ನೋಡಿ. ಸ್ಲ್ಯಾಂಟ್ ಹೈಟ್ ಕೊಟ್ಟರೆ ದಟ್ ಈಸ್ 21 ಮೀಟರ್, ಹಾಗೆ ಡಯಾಮೀಟರ್ ಕೊಟ್ಟರೆ ವಿಚ್ ಇಸ್ ಈಕ್ವಲ್ ಟು 24 ಮೀಟರ್. ಸೊ ಡಯಾಮೀಟರ್ನ ಈಗ ರೇಡಿಯಸ್ ಆಗಿ ಕನ್ವರ್ಟ್ ಮಾಡೋಣ. ಹೌದಾ? ಸೊ ಯು ವಿಲ್ ಗೆಟ್ 12 ಮೀಟರ್. ಕರೆಕ್ಟಾ? ರೇಡಿಯಸ್ ಎಷ್ಟು? 12 ಮೀಟರ್. ಸ್ಲ್ಯಾಂಟ್ ಹೈಟ್ ಎಷ್ಟು? ಎಲ್. ಸ್ಲ್ಯಾಂಟ್ ಹೈಟ್ ಎಷ್ಟು? 21 ಮೀಟರ್. ಡನ್? ಓಕೆ. ಸೊ ಹಾಗಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ವಿಲ್ ಬಿ ಈಕ್ವಲ್ ಟು ಪೈ ಈಸ್ 22/7 ಇಂಟು ಆರ್ ಈಸ್ 12 ಇಂಟು, ಕರೆಕ್ಟ್ ಅಲ್ವಾ? ಆರ್ ಈಸ್ 12 ಇಂಟು ಆರ್ ಪ್ಲಸ್ ಎಲ್. ವಾಟ್ ಈಸ್ ಆರ್? 12 ಪ್ಲಸ್ ಸ್ಲ್ಯಾಂಟ್ ಹೈಟ್ ಎಷ್ಟು ಕೊಟ್ಟರೆ? ಸ್ಲ್ಯಾಂಟ್ ಹೈಟ್ ಎಷ್ಟು ಕೊಟ್ಟರೆ? ದಟ್ ಈಸ್ 21 ಮೀಟರ್. ಕರೆಕ್ಟ್ ಅಲ್ವಾ? ಇಲ್ಲಿ ಬರ್ಕೊಂಡಿದ್ದೀನಲ್ಲ 21 ಮೀಟರ್. ಡನ್? ಓಕೆ. ಸೊ ಕ್ಯಾನ್ಸಲ್ ಆಗುತ್ತಾ? ಸದ್ಯ ಯಾವುದು ಕ್ಯಾನ್ಸಲ್ ಆಗಲ್ಲ. ಫೈನ್, ಏನು ತೊಂದರೆ ಇಲ್ಲ. ನೋಡಿ 22 ಇಂಟು 12/7, ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ. 22 ಇಂಟು 12/7 ಇಂಟು ಈ ಕಡೆಗೆ ದಿಸ್ ಈಸ್ 33. ಕರೆಕ್ಟ್ ಅಲ್ವಾ? ದಿಸ್ ಈಸ್ 33 ಬರುತ್ತೆ. ಓಕೆ. ಸೊ ಈಗ 12 2s are 24, 12 2s are 24 plus 2 is 26/7 into 33. Okay, so 264 into 33. So 3 4s are 12. ಹೌದಾ? 3 6 ja 18, 19, 3 2s are 6, 7 plus again 7 9 2 ಬರುತ್ತೆ. ಇಲ್ಲಿ 2, ಇದು 11, ಇದು 17, ಇದು 8. So you will get 8712 divided by 7. ಏನು? 8712 divided by 7. ಓಕೆ. ಸೊ 7 ಇಂದ ಕ್ಯಾನ್ಸಲ್ ಮಾಡೋಣ ಈಗ. 7 1s are 7. ಓಕೆ. ಯು ವಿಲ್ ಗೆಟ್ 17. 7 2s are 14. ಓಕೆ. ಸೊ ಉಳಿದಿದೆಷ್ಟು? 3 ಉಳಿತು, ದಟ್ ಈಸ್ 31. 7 4s are 28. ಉಳಿದಿದೆಷ್ಟು? 32. ಓಕೆ. ಅಗೇನ್ 7 4s are 28. ಓಕೆ. ಸೊ 28 ಅಂದ್ರೆ ಅಗೇನ್ 4 ಉಳಿತು, ಡೆಸಿಮಲ್ ಪಾಯಿಂಟ್ ನ ತಗೊಂಡ್ರೆ 40 ಆಯ್ತು. ಹೌದಾ? 7 5s are 35. 50 ಉಳಿತು, 7 7s are 49. ಸೊ ಅಗೇನ್ ಯು ವಿಲ್ ಗೆಟ್ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 1244.57. ಹೌದಾ? 1244.57 ಮೀಟರ್ ಸ್ಕ್ವಯರ್. ಏನು? ಮೀಟರ್ ಸ್ಕ್ವಯರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಫೈನ್. ಸೊ ಇದು ನಮ್ಮ ಕ್ವೆಶನ್. ಸೊ ಈಗ ಲಾಸ್ಟ್ ಕ್ವೆಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಸೆಷನ್. ಸೊ ಏನಿದೆ ಪ್ರಶ್ನೆ? ಸಾವಿತ್ರಿ ಹ್ಯಾಡ್ ಟು ಮೇಕ್ ಅ ಮಾಡೆಲ್ ಆಫ್ ಎ ಸಿಲಿಂಡ್ರಿಕಲ್ kaleidoscope for her science project. She wanted to use chart paper to make the curved surface of the kaleidoscope. Okay, so what would be the area of chart paper required by her if she wanted to make a kaleidoscope of length 25 cm with a 3.5 cm radius? You may take pi is equal to 22/7. ಏನ್ ಹೇಳ್ತಿದ್ದಾರೆ? ಸಾವಿತ್ರಿ ಅನ್ನೋ ಹುಡುಗಿ ಶಿ ವಾಂಟ್ ಟು ಡೂ ಎ ಮಾಡೆಲ್. ಅದು ಹೆಂಗಿದೆ ಅಂದ್ರೆ ನೋಡಿ, ಈ ರೀತಿಯಾಗಿ ಇದೆ ಅದು. ಓಕೆ. ಸಿಲಿಂಡ್ರಿಕಲ್ ಕಲೈಡೋಸ್ಕೋಪ್. ಕಲೈಡೋಸ್ಕೋಪ್ ಅಂದ್ರೆ ಏನು ನೋಡಿ, ನೀವು ನೋಡಿರಬಹುದು, ಒಂದು ಇದೇ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ. ಸೊ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಡಿಫ್ರೆಂಟ್ ಫೋಟೋಸ್ಗಳು ಇರ್ತವೆ, ಅದನ್ನ ರೊಟೇಟ್ ಮಾಡಿದ್ರೆ ಹಿಂಗಿಟ್ಕೊಂಡು, ಓಕೆ, ದಿಸ್ ಇಸ್ ಕಲೈಡೋಸ್ಕೋಪ್ ಅಂತ ಇಟ್ಕೊಳ್ರಿ, ಅದನ್ನ ಹಿಂಗೆ ರೊಟೇಟ್ ಮಾಡಿದ್ರೆ ನಮಗೆ ಹಿಂಗ್ ನೋಡಿದ್ರೆ ನಮಗೆ ಅದರಲ್ಲಿ ಡಿಫ್ರೆಂಟ್ ಚಿತ್ರಗಳು ಬರುತ್ತೆ. ಹೌದಾ? ನೋಡಿರ್ತೀರಾ ನೀವು, ಸಣ್ಣ ಹುಡುಗರು ಇದನ್ನ ಯೂಸ್ ಮಾಡ್ತಾರೆ. ಹೌದಾ? ಅಂದ್ರೆ ಹೊಸ ಏನೇನೋ ಚಿತ್ರಗಳನ್ನು ನೋಡ್ಲಿಕ್ಕೆ ಡಿಫ್ರೆಂಟ್ ಫೋಟೋಸ್ಗಳನ್ನ ನೋಡ್ಬೋದಲ್ಲಿ. ಓಕೆ. ಫಿಕ್ಸ್ ಮಾಡಿರ್ತಾರೆ ಏನೇನೋ, ಒಂದು ಆನೆ ಚಿತ್ರನೋ ಹೂವಿನ ಚಿತ್ರನೋ. ಜಸ್ಟ್ ರೊಟೇಟ್ ಮಾಡಿದ್ರೆ ಒಂದು ಫೋಟೋ ಬರುತ್ತೆ, ಮತ್ತೆ ರೊಟೇಟ್ ಮಾಡಿದ್ರೆ ಇನ್ನೊಂದು ಫೋಟೋ ಬರುತ್ತೆ. ನೀವು ನೋಡಿರಬಹುದು. ಹೌದಾ?
ಅಥವಾ ನಿಮಗೆ ಅರ್ಥ ಆಗ್ತಿರ್ಬೋದು ನಾನೇನು ಹೇಳ್ತಿದ್ದೀನಿ ಅಂತ, ಕಲೈಡೋಸ್ಕೋಪ್ ಅಂದ್ರೆ ಏನು ಅಂತ. ಓಕೆ, ಸೊ ಬೇಸಿಕಲಿ ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ, ಅದು ಹಿಂಗೆ ಇಟ್ಕೊಂಡು ಸುಮ್ಮನೆ ರೊಟೇಟ್ ಮಾಡೋದು ಅಷ್ಟೇ. ಓಕೆ, ರೊಟೇಟ್ ಮಾಡಿದಾಗ ಅಲ್ಲಿ ನಮಗೆ ಒಂದು ಏನು ವಾಟ್ ವಿ ಕ್ಯಾನ್ ಸೇ, ಇಲ್ಲಿ ಈ ಒಂದು ಸ್ಪೆರಿಕಲ್ ಶೇಪಲ್ಲಿ ಅಥವಾ ಸರ್ಕ್ಯುಲಾರ್ ಶೇಪಲ್ಲಿ ಫೋಟೋಸ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಒನ್ಸ್ ಯು ರೊಟೇಟ್ ಇಟ್ ನಿಮಗೆ ಡಿಫ್ರೆಂಟ್ ಫೋಟೋಸ್ಗಳು ಸಿಗುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಕಲೈಡೋಸ್ಕೋಪ್ ಮಾಡಬೇಕು ಅಂತ ಹೇಳಿ ಆ ಹುಡುಗಿ ಮಾಡ್ತಿದ್ದಾಳೆ, ವಿಚ್ ಇಸ್ ಇನ್ ಎ ಸಿಲಿಂಡ್ರಿಕಲ್ ಶೇಪ್. ಓಕೆ, ಸೊ ಇಫ್ ಶಿ ವಾಂಟೆಡ್ ಟು ಮೇಕ್ ಎ ಕಲೈಡೋಸ್ಕೋಪ್ ಆಫ್ ಲೆಂತ್ 25 ಸೆಂಟಿಮೀಟರ್, ಏನು ಲೆಂತ್ 25 ಸೆಂಟಿಮೀಟರ್, ನೆನ್ಪಿಟ್ಕೊಳ್ಳಿ ದಿಸ್ ಇಸ್ ಇನ್ ಎ ಸಿಲಿಂಡ್ರಿಕಲ್ ಶೇಪ್. ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, ವಾಟ್ ವುಡ್ ಬಿ ದ ಏರಿಯಾ, ಇಟ್ ಮೀನ್ಸ್ ಏರಿಯಾ ಆಫ್ ದ ಸಿಲಿಂಡರ್, ಇನ್ನೊಂದು ಅರ್ಥದಲ್ಲಿ ಏರಿಯಾ ಆಫ್ ದ ಸಿಲಿಂಡರ್ ನ ಫೈಂಡ್ ಔಟ್ ಮಾಡಬೇಕು. ಆದ್ರೆ ಟೋಟಲ್ ಸರ್ಫೇಸ್ ಏರಿಯಾನೋ ಲ್ಯಾಟ್ರಲ್ ಸರ್ಫೇಸ್ ಏರಿಯಾನೋ ಅಲ್ವಾ? ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಯಾಕೆಂದ್ರೆ ಆ ಹುಡುಗಿ ಚಾರ್ಟ್ ಪೇಪರ್ ಅನ್ನ ಯೂಸ್ ಮಾಡಿ, ಓಕೆ, ವಾಟ್ ಎವರ್ ಶಿ ಈಸ್ ಯೂಸಿಂಗ್, ಆ ಚಾರ್ಟ್ ಪೇಪರ್ ಇಂದ ನೋಡಿ ಇಲ್ಲಿ ಸರ್ಕ್ಯುಲರ್ ಶೇಪ್ ಒಳಗಡೆ ಏನಿದೆಲ್ಲ ಏರಿಯಾ, ಅದು ನಮಗೆ ಬೇಕಾಗಿಲ್ಲ, ಹೌದಾ? ಯೂಸಿಂಗ್ ಓನ್ಲಿ ಚಾರ್ಟ್ ಪೇಪರ್ ಆ ಹುಡುಗಿ ಏನ್ ಮಾಡ್ತಿದ್ದಾಳೆ, ಈ ಒಂದು ಕಲೈಡೋಸ್ಕೋಪ್ ನ ಮಾಡ್ತಿದ್ದಾಳೆ. ಅಂದ್ರೆ ಅದು ಯಾವ ಶೇಪ್ ಅಲ್ಲಿ ಇದೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ, ಅದರ ಸರ್ಕಂಫರೆನ್ಸ್ ನ ತಗೊಂಡ್ರೆ ಸಾಕು, ವಿಚ್ ಈಸ್ ನಥಿಂಗ್ ಬಟ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಅರ್ಥ ಆಯ್ತಾ? ಮೇಲೆ ಹಾಗೆ ಕೆಳಗಡೆದು ನಮಗೆ ಬೇಕಾಗಿಲ್ಲ. ನೋಡಿ, ಮೇಲೆ ಹಾಗೆ ಕೆಳಗಡೆ ಶಿ ಇಸ್ ನಾಟ್ ಯೂಸಿಂಗ್ ದ ಚಾರ್ಟ್ ಪೇಪರ್. ಅದನ್ನ ಪೂರ್ತಿ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಿದೆಲ್ಲ ಅದನ್ನ ಕವರ್ ಮಾಡೋದಕ್ಕೆ ಪೇಪರ್ ಯೂಸ್ ಮಾಡಿರೋದು. ದೇರ್ ಫೋರ್ ವಿ ನೀಡ್ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ. ವಾಟ್ ದೇ ಹ್ಯಾವ್ ಗಿವೆನ್ ಫಸ್ಟ್ ಆಫ್ ಆಲ್ ಪ್ರಶ್ನೆಯಲ್ಲಿ, that is length which is nothing but height. The height is 25 centimeter. ಹಾಗೆ ರೇಡಿಯಸ್ ಕೊಟ್ಟರೆ that is 3.5 centimeter. ಓಕೆ, ಡನ್. ಸರಿ, ಹಾಗಿದ್ರೆ what we need to find curved surface area of kaleidoscope. ಹೌದಾ? ಕಲೈಡೋಸ್ಕೋಪ್ ವಿವಿಧ ಚಿತ್ರ ಪ್ರದರ್ಶಕ ಅಂತಾನೂ ಅಂತಾರೆ ಇದಕ್ಕೆ. Okay, different photos galana you can see there. So what is the curved surface area of the kaleidoscope which is in a cylindrical shape? Yes, that is 2 pi RH. Okay, 2 pi RH, 2 into 22 by 7 into, what is the R here? 3.5, that is 35 by 10 anta barkoltini, into H is 25. ಓಕೆ, ಲೆಂತ್ ನಾನು ಇಲ್ಲಿ ಹೆಚ್ ಅಂತ ಬರ್ಕೊಂಡಿದ್ದೀನಿ, ಬಿಕಾಸ್ ಸಿನ್ಸ್ ದಿಸ್ ಇಸ್ ಅ ಸಿಲಿಂಡ್ರಿಕಲ್ ಶೇಪ್, ಇದು ಲೆಂತ್ ಸ್ಟ್ರೇಟ್ ಆಗಿ ನಿಲ್ಸಿದ್ರೆ ಹೈಟ್ ಆಗುತ್ತೆ, ಹೌದಾ? ಎಸ್. ಸೊ ಈಗ 7 1s 7 5s 35, 5 1s 5 2s 10, 2 ಮತ್ತೆ 2 ಕ್ಯಾನ್ಸಲ್, ಉಳಿದಿದ್ದೇನು 22 into 25. ವಾಟ್ ಯು ವಿಲ್ ಗೆಟ್? ಸೊ 22 into 25. ಸೊ CSA is equal to 22 into 25, that is 25 2s are 50, 25 2s are 50 plus 5 is 55 meter square. Correct alva? Meter a centimeter square. What is this? CSA. Artha aita? Okay, all right, done. Okay na makle? Sari, hagidre ಇವತ್ತಿನ ಸೆಷನ್ ಅಲ್ಲಿ ನಾವು ಏನನ್ನ ಕಲ್ತ್ವಿ ಮಕ್ಕಳೇ? ಇವತ್ತಿನ ಸೆಷನ್ ಅಲ್ಲಿ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಇದ್ದಂತಹ ಎಲ್ಲ ಡಿಫ್ರೆಂಟ್ ಸಾಲಿಡ್ ಶೇಪ್ಸ್ ಗಳ ಸರ್ಫೇಸ್ ಏರಿಯಾ ಹಾಗೆ ವಾಲ್ಯೂಮ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಫಾರ್ಮುಲಾನ, ಹಾಗೆ ಕೆಲವು ಪ್ರಾಬ್ಲಮ್ಸ್ ಗಳನ್ನ ಕೂಡ ಸಾಲ್ವ್ ಮಾಡಿದ್ವಿ. ಹಾಗೆ ನಾನು ಹೇಳ್ದೆ, ಪದೇ ಪದೇ ಹೇಳ್ತಿದ್ದೀನಿ, ಇನ್ ಡೀಟೇಲ್ ವಿಡಿಯೋ ನೀವು ನೋಡಬೇಕು, ಪ್ರತಿಯೊಂದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಲೆಕ್ಚರ್ ವಿಡಿಯೋನ ನೀವು ಖಂಡಿತ ನೋಡಿ, ಅದರಲ್ಲಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ಸೊ ಲೆಕ್ಚರ್ ವಿಡಿಯೋಸ್ ನಿಮಗೆ ಅವೈಲೇಬಲ್ ಇದೆ PW ಕನ್ನಡ 9 and 10 ಚಾನಲ್ ಅಲ್ಲಿ. ಓಕೆ, ಆಲ್ ರೈಟ್. ಸೊ ಇವತ್ತು ನಾವು ಅಂತೂ ಸಮರೈಸ್ ಮಾಡಿದ್ವಿ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ನ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸೆಷನ್ ಅಲ್ಲಿ ಮತ್ತೆ ಇನ್ನೊಂದು ಚಾಪ್ಟರ್ನ ಸಮರೈಸ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.